ಸೇದಿಯಾ ನೀರು? ಹಾಂ. ಹಾಯ್ ಎಲ್ರಿಗೂ ನಮಸ್ಕಾರ ಗುರು. ನಾನು ನಿಮ್ಮ ಬಿ ವಿ ಇನ್ ಕರುನಾಡು. ನನ್ನ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ, ಇವತ್ತು ನಾನು ಎಲ್ಲಿದ್ದೀನಿ, ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಹೌದು, ಇವತ್ತು ದೇವರಾಯನ ದುರ್ಗ ಬೆಟ್ಟಕ್ಕೆ ಹೋಗ್ತಾಯಿದ್ದೀನಿ. ಮತ್ತು ಹಾಗೆ ನಾಮಚಿಲ್ಮೆಗೆ ಹೋಗೋಣ ಅಂತ. ನಾಮಚಿಲ್ಮೆಗೆ ಹೋಗಬೇಕು ಫಸ್ಟ್, ಅಲ್ಲಿಂದ ಅದಾದಮೇಲೆ ದೇವರಾಯನ ದುರ್ಗ ಬೆಟ್ಟ. ನಾಮಚಿಲ್ಮೆಗೆ ಹೋಗೋಣ ಫಸ್ಟೀಗ. ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇದು ತುಮಕೂರಿಂದ 15 ಕಿಲೋಮೀಟ್ರ್ ಏನೋ ದೂರ ಇದೆ. ಇದಾಮೇಲೆ ಇನ್ನೊಂದು ಏನು ಹೇಳಬೇಕು ಅಂದರೆ, ಇದು ನಮ್ಮ ಸ್ವಂತ ಅಜ್ಜಿಯ ಊರಿದು ದೇವರಾಯನ ದುರ್ಗ ಬೆಟ್ಟ. ದೇವರಾಯನ ದುರ್ಗ ಬೆಟ್ಟ ಅಂದರೆ ಅಲ್ಲಿಂದ ಒಂದು 4 ಕಿಲೋಮೀಟ್ರ್ ಊರುಡ್ಗೆರೆ ಅಂತ ಒಂದು ಊರಿದೆ. ನಮ್ಮ ಅಜ್ಜಿಯ ಸ್ವಂತ ಊರು. ನಾವು ಆಗ ಚಿಕ್ಕ ವಯಸ್ಸಲ್ಲೆಲ್ಲ ಇಲ್ಲೆಲ್ಲ ಆಡಿ ಬೆಳೆದಿರೋದು ಉಂಟಿಲ್ಲಿ. ರಜಾ ಟೈಮ್ ಬಂದಾಗ ಇಲ್ಲಿ ಊರಿಗೆ ಕರ್ಕೊಬರೋರು ಅವಾಗ ಆ ಟೈಮಲ್ಲಿ. ಹಾಗೆಲ್ಲ ಬೆಳೆದಿರೋ ನೆನಪಿದೆ ಇಲ್ಲಿ. ಹುಟ್ಟಿ ಬೆಳೆದಿರೋವಂಥದ್ದು ನೆನಪು, ಮತ್ತು ಹುಟ್ಟಿ ಒಡ್ಡಾಡಿರುವಂಥ ಜಾಗ ಇದೇನೆ. ಆಗಲೇ ಸುಮಾರು ವರ್ಷಗಳಾಗಿತ್ತು ಇಲ್ಲಿಗೆ ಬಂದು. ಅದಕ್ಕೆ ಒಂದು ಸತಿ ಬಂದು ಹೋಗೋಣ. ಸುಮಾರು ವರ್ಷಗಳೇ ಆಗಿತ್ತು ನಾವು ಬಂದು ಇಲ್ಲಿಗೆ. ಒಂದು ಸತಿ ಬಂದು ನೋಡ್ಕೊಂಡು ಹೋಗೋಣ ಅಂತ ಬಂದು, ಹಂಗೆ ಒಂದು ವೀಡಿಯೋ ಮಾಡಿ ನಿಮಗೂ ತೋರಿಸೋಣ ಅಂತ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ. ಇದೆಲ್ಲ ಫುಲ್ಲು ಫಾರೆಸ್ಟ್ ಏರಿಯಾ ಇದು. ತುಮಕೂರಿಂದ ಆಲ್ರೆಡಿ ಬಿಟ್ಟು ನಾಮಚಿಲ್ಮೆ ರೋಡಲ್ಲೇ ಇರೋದೀಗ. ಇನ್ನೇನು ನಾಮಚಿಲ್ಮೆ ಇನ್ನೊಂದು 6 ಕಿಲೋಮೀಟ್ರ್ ಏನೋ ಇದೆ ಅಷ್ಟೇ. ಹೋಗಿ ಅಲ್ಲಿ ವೀಡಿಯೋನ ಮಾಡಿ ನಿಮಗೂ ತೋರಿಸ್ತೀನಿ. ನಾಮಚಿಲ್ಮೆಲೆ ಏನಿದೆ ಅಂದರೆ, ಒಂದು ಜಿಂಕೆಗಳ್ನ ಸಾಕೊಂಡು ಒಂದಷ್ಟು ಜಿಂಕೆಗಳ್ದು ಇದಿದೆ ಅಷ್ಟೇ ಅಲ್ಲಿ, ಪಾರ್ಕ್ ಥರ. ಮತ್ತು ಇನ್ನೊಂದಲ್ಲಿ ಮೇನ್ ವಿಚಾರ ಇದೆ, ಅದು ಅಲ್ಲೇ ಹೋಗಿ ಮಾತಾಡ್ತೀನಿ. ಬನ್ನಿ. ನಾಮಚಿಲ್ಮೆ 4 ಕಿಲೋಮೀಟ್ರು, ದೇವರಾಯನ ದುರ್ಗ 7 ಕಿಲೋಮೀಟ್ರು. ಇಲ್ಲಿ ಲೆಫ್ಟು ಎತ್ಕೊಂಡ್ರೆ ನಾಮಚಿಲ್ಮೆ, ಅದೇ ಹಿಂಗೆ ಸ್ಟ್ರೈಟ್ ಹೋದರೆ ನಮ್ಮೂರು ರೋಡು. ಎಲ್ಲ ಈಗ ಬೇಸಿಗೆ ಟೈಮು, ಚಿಗುರಿರಲ್ಲ ಇಲ್ಲಿದ್ರು. ಇಲ್ಲಿಗೆ ಇದು ಗ್ರೀನರಿ ಟೈಮಲ್ಲಿ ಬಂದರೆ ಒಂದು ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು ಇದನ್ನು. ಎಲ್ಲ ಸ್ವಲ್ಪ ಬೇಸಿಗೆಗಾಲ ಈಗಿನ್ನ ಈ ತಿಂಗಳು ಕಳಿಬೇಕು, ಚಿಗುರು ಸ್ಟಾರ್ಟ್ ಆಗೋಕ್ಕೆ. ಮಾರ್ಚು ಸ್ವಲ್ಪ ಕಳೆದ್ರೆ ಎಲ್ಲ ಚಿಗುರು ಟೈಮ್ ಸ್ಟಾರ್ಟ್ ಆಗುತ್ತೆ. ಸುಮಾರು ನಾನು ಒಂದು ವೀಡಿಯೋ ಅಂತ ಮಾಡಿ ಒಂದು 1 ವಾರ ಆಯಿತು. ಗ್ಯಾಪ್ಗಳು ಸಿಕ್ಕಾಪಟ್ಟೆ ಆಗ್ತಾಯಿದೆ, ಏನು ಮಾಡೋಕ್ಕಾಗಲ್ಲ. ಕೆಲಸದ ಮಧ್ಯದಲ್ಲಿ ಇದನ್ನು ಮಾಡಬೇಕು. ಕೆಲಸ ಇದ್ದಾಗ ಕೆಲಸ ಇಲ್ಲ ಅಂದಾಗ ವ್ಲಾಗ್ ಅಷ್ಟೇ. ಆಗ ಚಿಕ್ಕ ವಯಸ್ಸಲ್ಲಿ ಎಲ್ಲ ಬಂದಾಗ ದೇವರಾಯನ ದುರ್ಗ ಬೆಟ್ಟ ಹತ್ತುತ್ತಿದ್ದು. ಅಲ್ಲಿ ಬೆಟ್ಟ ಇದೆ, ಆ ಬೆಟ್ಟದ ಮೇಲೆ ಹತ್ತಿ ಹೋಗಿ ನಿಂತ್ಕೊಂಡು ಮಾತ್ರ ಒಳ್ಳೆ ಗಾಳಿ ಬೀಸುತ್ತೆ ಅಲ್ಲಿ. ಅಲ್ಲಿಗೆ ಸನ್ಸೆಟ್ ಟೈಮ್ಗೆ ಹೋಗಬೇಕು, ಒಳ್ಳೆ ಟೈಮಿಂಗ್ಸ್ ಅದು ಆ ಟೈಮಲ್ಲಿ. ಮಾತ್ರ ಈ ಕಡೆ ಕೋತಿಗಳಂತೂ ಭಯಂಕರ ಜಾಸ್ತಿ ಇಲ್ಲಿ. ಆಗ ನಮ್ಮೂರಲ್ಲಿ ಓಡಾಡ್ತಾಯಿದ್ರೆ ಕವರೆಲ್ಲ ಇಟ್ಕೊಂಡು ಓಡಾಡ್ತಾಯಿದ್ರೆ ಕವರ್ನ ಕಿತ್ಕೊಳಕ್ಕೆ ಬಂದ್ಬಿಡ್ತಿದ್ದವು ಆಗ ಕೋತಿಗಳು. ಫಾರೆಸ್ಟ್ ಏರಿಯಾ, ಬಟ್ ಅಂತ ಇಲ್ಲಿ ಯಾವ ಅಂಥ ಪ್ರಾಣಿಗಳಿಲ್ಲ ಇಲ್ಲಿ. ಏನು ಮಾಮೂಲಿ ಲೆಪರ್ಡ್ ಏರಿಯಾ ಅಂತ ಹೇಳ್ತಾರೆ ಇದನ್ನು, ಚಿರತೆಗಳಿರುವಂಥ ಜಾಗ ಅಂತ. ಅಷ್ಟು ಎಲ್ಲೂ ಕಂಡು ಬಂದಿಲ್ಲ. ನಾಮಚಿಲ್ಮೆ ಇನ್ನೇನೋ ಬಂದೋ. ಮತ್ತು ಇನ್ನೊಂದೇನು ಅಂದರೆ, ಇಲ್ಲಿ ನಾನು ಸುಮಾರು ವರ್ಷ ಆಗಿತ್ತು ಅಂತ ಹೇಳಿದೆ, ಬಟ್ ಸೆಂಟ್ರಲ್ಲಿ ಒಂದು ಟೈಮ್ ಬಂದಿದೆ. ನಾನು ನಮ್ಮ ಫ್ರೆಂಡ್ ಕರ್ಕೊಂಡು ಬಂದಿದ್ದೆ, ತೋರಿಸ್ತೀನಿ ಬಾ, ಇಲ್ಲಿ ಜಾಗ ಚೆನ್ನಾಗಿದೆ, ಯಾವಾಗಾರ ಫ್ರೆಂಡ್ಸ್ ಎಲ್ಲ ಬರೋಣ ಅಂತ. ಆಗ ನೋಡಿದ್ದೆ, ಏನು ಈ ಪ್ರೀ ವೆಡ್ಡಿಂಗ್ ಶೂಟು ಮಾಡ್ತಾರಲ್ಲ, ಫುಲ್ಲು ಏನು ರೋಡಲ್ಲೇ ನಿಂತ್ಕೊಂಡು ಫುಲ್ ಎಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಇಲ್ಲೇ.
ನಾನು ನೋಡಿ ಶಾಕ್ ಆಗ್ಬಿಟ್ಟೆ. ಏನು ಗುರು ಇದು ನಮ್ಮೂರೇನೋ ಗುರು, ಇದು ಇಷ್ಟೊಂದು ಡೆವಲಪ್ ಆಗ್ಬಿಟ್ಟೈತಲ್ಲ ನಮ್ಮೂರಿದು. ಪರವಾಗಿಲ್ಲ, ಏನು ಕಾರ್ಗಳು ನಿಂತ್ಕೊಂಡಿದ್ದೋ ಇಲ್ಲಿ, ಏನಿಲ್ಲ. ನಿಂತ್ಕೊಂಡು ಫೋಟೋ ಗಿಡ ತೆಗೆಸ್ಕೊಂಡು ಗಂಡು ಹೆಣ್ಗಳು, ಒಳ್ಳೆ ಜಾಗ, ನೇಚರು. ನಾನು ಪರವಾಗಿಲ್ಲ ಗುರು, ನಮ್ಮೂರು ಸ್ವಲ್ಪ ಇಂಪ್ರೂವ್ ಆಗೈತೆ. ರೋಡು ಎಲ್ಲ ಇರಲಿಲ್ಲ ಆಗ, ಇದೆಲ್ಲ ಕಲ್ಲು ರೋಡ್, ಮಣ್ಣು ರೋಡ್ ಇದು. ಎಲ್ಲ ಟಾರೆಲ್ಲ ಹಾಕಿ ರೋಡೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಈಗ. ತುಮಕೂರಿಂದ 15 ಕಿಲೋಮೀಟ್ರ್ ಇದೆ ಇದು, ನಾಮದ ಚಿಲುಮೆ, ಮತ್ತು ಅಲ್ಲಿಂದ ಒಂದು 4 ಕಿಲೋಮೀಟ್ರ್ ದೇವರಾಯನ ದುರ್ಗ ಬೆಟ್ಟ ಅಂತ. ಎಲ್ಲರೂ ಇಂಥ ಜಾಗಗಳಿಗೆ ಬರಬೇಕು, ಬನ್ನಿ ವಿಸಿಟ್ ಮಾಡಿ, ಒಳ್ಳೆ ಜಾಗ. ವೀಕೆಂಡಲ್ಲಂತೂ ಬರೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಜನಗಳು ಇರ್ತಾರೆ ಇಲ್ಲಿ ಜಾಸ್ತಿ. ವೀಕ್ ಡೇಸಲ್ಲಿ ಬನ್ನಿ ಆರಾಮ್. ನಮ್ಮ ಚಿಲುಮೆ ಎಂಟ್ರಿ ಯಾವುದೋ ಒಳಗೆ ಹೋಗಿದ್ದು ಬರೋಣ ಬನ್ನಿ. ಫಸ್ಟು ಗಾಡಿ ಪಾರ್ಕ್ ಮಾಡೋಣ. ನಮ್ಮ ಚಿಲುಮೆ ಒಳಗೆ ಬಂದಿದ್ದೀವಿ. ಅಲ್ಲಿ ಸುಮಾರು ವರ್ಷಗಳೇ ಆಗಿತ್ತು, ಏನೇನೋ ಫುಲ್ ಡೆವಲಪ್ ಮಾಡಾಕ್ಬಿಟ್ಟಿದ್ದಾರೆ ಇಲ್ಲಿ. ಅಣ್ತಮ್ಮ ಏನೋ ಗುರಾಯಿಸ್ತವನೆ. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ನೀವು ಯಾವ ಊರವರು? ಯಾವ ಊರವರು? ಬೆಳ್ತಂಗಡಿ, ಬೆಳ್ತಂಗಡಿ. ಓಹೋ, ಧರ್ಮಸ್ಥಳ. ಮೊನ್ನೆ ಅಲ್ಲೇ ಬಂದ ಸ್ವಾಮಿ, ನಾವು ಬಂದಿದ್ದು ಬೆಳ್ತಂಗಡಿಗೆ. ಬರಕಿಲ್ವಾ ನಮ್ಮ ಮನೆಗೆ? ಬರಕಿಲ್ವ್ರ? ಬರಕಿಲ್ವಾ ನಮ್ಮ ಮನೆಗೆ? ನಿಮ್ಮಂತವ್ರು ನಮ್ಮ ಮನೆಗೆ ಬರ್ಬೇಕು. ಇಲ್ಲಿ ಒಂದಷ್ಟು ಜಾಗ ಇಲ್ಲಿ ಜಿಂಕೆಗೆ ಅಂತ ಪಾರ್ಕ್ ಮಾಡಿ ಬಿಟ್ಟಿದ್ದಾರೆ. ಜನಗಳು ಬಂದಾಗ ಎಲ್ಲ ಫ್ರಂಟಿಗೆ ಬರ್ತವೆ, ಊಟ ಅದು ಇದು ಫುಡ್ ಐಟಮ್ಗಳು ಅವು ಇವೆಲ್ಲ ಚೆನ್ನಾಗಿ ಕೊಡ್ತಾರೆ. ತಿನ್ಕೊಂಡು ಎಲ್ಲ ಫುಲ್ ಚೆನ್ನಾಗಿ ಡೆವಲಪ್ ಆಗಿದೆ ಇಲ್ಲಿ, ಪರವಾಗಿಲ್ಲ. ಜಿಂಕೆಗಳು ಮಾತ್ರ ಯಾವ ಕಾಡ್ಗೋದ್ರೂ ಇರ್ತವೆ. ಬನ್ನಿ, ಇಲ್ಲಿ ಇನ್ನೊಂದು ಇಂಟ್ರೆಸ್ಟ್ ಏರಿಯಾ ಒಂದಿದೆ, ಅಲ್ಲಿಗೆ ಹೋಗೋಣ ಫಸ್ಟ್. ಜಾಗಕ್ಕೆ ಬಂದೆ. ಇದೇ ಈ ನಾಮಚಿಲುಮೆಯಲ್ಲಿ ಇರುವಂಥ ಒಂದು ಪ್ರಸಿದ್ಧವಾದ ಜಾಗ. ನೋಡಿ, ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಜರ್ಕೆನ ಇದೇ ಜಾಗ ನಾಮದ ಚಿಲುಮೆಯಲ್ಲಿರುವಂಥ ಪ್ರಸಿದ್ಧವಾದಂಥ ಜಾಗ ಅಂದರೆ ಇದೇ ಜಾಗ. ಅದು ಈ ಜಾಗದ ವಿಶೇಷತೆ ಏನು ಅಂತ ಇಲ್ಲೇ ಇದೆ, ತೋರಿಸ್ತೀನಿ ನೋಡಿ. ಈ ಜಾಗ ಅನ್ನೋದು ಏನಿದೆ, ಇದು ಒಂದು ಟೈಮಲ್ಲಿ ರಾಮ ವನವಾಸಕ್ಕೆ ಹೋದಾಗ ಈ ಜಾಗದಲ್ಲಿ ಬಂದು ತಂಗಿದ್ದು ಅಂತ ಒಂದು ಇತಿಹಾಸ ಇದೆ. ಆ ಟೈಮಲ್ಲಿ ರಾಮಂಗೆ ತಿಲಕ ಇಡೋಕ್ಕೆ ನೀರು ಸಿಗದೇ ಇದ್ದಾಗ ಅವನ ಹತ್ರ ಇರುವಂಥ ಬಿಲ್ಲು ಬಾಣವನ್ನು ಉಪಯೋಗಿಸಿ ಪ್ರಯೋಗ ಮಾಡಿ ಬಂಡೆ ಹತ್ರ ಬಿಲ್ಲನ್ನು ಬಿಡ್ತಾನೆ. ಆಗ ಉಕ್ಕುವಂಥ ನೀರೇ ಇದು. ಆಗ ಇದರಲ್ಲಿ ಬರುವಂಥ ನೀರನ್ನು ತಗೊಂಡು ತಿಲಕ ಹಚ್ಕೊಂಡು ಮುಂದಕ್ಕೆ ಅವನ ವನವಾಸವನ್ನು ಮುಂದಕ್ಕೆ ಹೋಗ್ತಾನೆ. ಅದೇ ಈ ಜಾಗದ ವಿಶೇಷತೆ. ಇನ್ನೊಂದು ಏನು ಅಂದರೆ, ಇಲ್ಲಿ ಈ ಜಾಗ ಎಂಥ ಬೇಸಿಗೆಗಾಲ ಬಂದರೂ ಕೂಡ ಇಲ್ಲಿ ನೀರು ಖಾಲಿ ಆಗಲ್ಲ. ಎಷ್ಟೋ ವರ್ಷದಿಂದ ಸುಮಾರು ವರ್ಷಗಳಿಂದನೇ ಇರ್ಬೋದು, ಇಲ್ಲಿ ಒಂದು ತೊಟ್ಟು ನೀರು ಕೂಡ ಖಾಲಿ ಆಗಲ್ಲ. ಯಾವುದೇ ಟೈಮಲ್ಲಿ ಬಂದ್ರೂ ಇದೇ ರೀತಿ ಹರಿತಾನೇ ಇರುತ್ತೆ. ಇದು ರಾಮ ತಂಗಿದ್ದಂಥ ಜಾಗ ನಮ್ಮ ತುಮಕೂರಿನ ನಾಮಚಿಲುಮೆ.
ಸಿಹಿ ಇದೆಯಾ ನೀರು? ಹಾಂ, ನೋಡಿದ್ರಲ್ಲ ರಾಮ ಬಾಣ ಬಿಟ್ಟು ನೀರು ತರಿಸ್ತಂಥ ಜಾಗನ. ಇದೇ ನಮ್ಮ ನಾಮಚಲ್ಮೆ. ಇಲ್ಲಿಂದ ಈಗ ಡೈರೆಕ್ಟ್ ದೇವರಾಯನ ದುರ್ಗ ಬೆಟ್ಟಕ್ಕೆ ಹೋಗೋಣ ಬನ್ನಿ. ಏನೇನೋ ಪರವಾಗಿಲ್ಲ, ಫುಲ್ಲು ಏನೇನು ಡೆವಲಪ್ಮೆಂಟ್ ಮಾಡಿದ್ದಾರೆ. ಓಕೆ, ಇನ್ನು ಅಲ್ಲೋಗಿ ವೀಡಿಯೋ ಸ್ಟಾರ್ಟ್ ಮಾಡೋಣ.